ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು. ಆಮೇಲೆ ಎಲ್ಲರೂ MLA ಆಗ್ಬೇಕು ಅಂತ ಆಕಾಂಕ್ಷಿಗಳು ಕೂತಿದ್ದಾರೆ. ನಮ್ಮ ದಿಲೀಪ್ ಅಣ್ಣ, ನಮ್ಮ ಶಿವಕುಮಾರ್, ನಮ್ಮ ಹುಲಿ ನಾಯಕ್ ಮಗಳು, ಆಕೆಗೂ ಆಸೆ ಇದೆ ಮಹಿಳಾ ರಿಸರ್ವೇಷನ್ ಅಂತ. ಎಲ್ಲರೂ ನಾವು ಜೋಕಿಂದ ತೆಗೆದ್ರೆ ಆಮೇಲೆ ನಮ್ಮ IAS ಆಫೀಸರ್ ಅವರು ಅನಿಲ್ ಕುಮಾರ್ ಅವ್ರಿಗೂ ಆಸೆ ಇದೆ MLA ಆಗಬೇಕು ಕೊರಟಗೆರೆಯಲ್ಲಿ ಅಂತ. ಆಸೆ ಇಟ್ಕೊಂಡ್ರೆ ಆಗುತ್ತಾ? ಭೂಮಿಯಾಗಿ ಇಳಿಬೇಕು, ಗ್ರೌಂಡ್ಗೆ ಇಳಿಬೇಕು, ಪ್ರತಿ ಬೂತ್ ಹೋಗ್ಬೇಕು, ಪ್ರತಿ ಬೂತ್ ಹೋಗಿ ನಡೆಯಪ್ಪ ಅನ್ಬೇಕು. ಅವತ್ತು MLA ಆಗ್ತೀರ ನೀವು. MLA ಆಗ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಸುಮ್ಮನೆ ಬಂದಿಲ್ಲ ಮೇಲೆ ನಮ್ಮ ಏನೋ ಜಾತಿ ಮೇಲೋ ಒಂದ್ ಸ್ವಲ್ಪ ಶಕ್ತಿ ಮೇಲೆ ಕೂತಿದೀವಿ ಅಷ್ಟೇ. ಕೆಳಗಡೆ ಇಳಿದಾಗ ಕಾರ್ಯಕರ್ತನ ತಪ್ಕೊಂಡಾಗ ಪ್ರೀತಿ ಮಾಡಾಗ ಎದುರುಳುತ್ತೆ ಪಾರ್ಟಿ. ತುಮಕೂರು ಜಿಲ್ಲೆ 11 BJP ಗೆಲ್ಬೇಕು ಅಂತ ಸುಲಭ ಅಲ್ಲ. ಶಕ್ತಿ ಇದೆ, ಪಕ್ಷಕ್ಕೆ ಶಕ್ತಿ ಇದೆ. ಪಕ್ಷಕ್ಕೇನು ಶಕ್ತಿ ಇಲ್ಲ ಅಂತಲ್ಲ. ಇಲ್ಲಿ ಪಾರ್ಲಿಮೆಂಟ್ ಗೆಲ್ಸಿದೀವಿ, 1,78,000 ಅಲಯನ್ಸ್ ಆದಾಗ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಮುಂದೆ ಅಲಯನ್ಸ್ ಮೇಲ್ಗಡೆ ಮೋದಿ, ಅಮಿತ್ ಶಾ, ನಮ್ಮ ನಡ್ಡಾ ಸಾಹೇಬರು ಬಿಟ್ಟಂತ ವಿಚಾರ ನಾನು ಮಾತಾಡೋದು. ಆದ್ರೆ ತುಮಕೂರು ಜಿಲ್ಲೆ ರಾಜಕಾರಣದಲ್ಲಿ ನಾವು ಶಕ್ತಿಶಾಲಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಲ್ಲ. ನಾನು ಎರಡೇ ಮಾತು ಹೇಳೋದು, ಇಲ್ಲಿ ಕೂತಿರೋ ನಾವೆಲ್ಲ ಜವಾಬ್ದಾರಿ ತಗೊಂಡು ಜೋಬಿಂದ ಕಾಸು ತೆಗೆದು ಪ್ರತಿ ಮಂಡಲಲ್ಲಿ ನಾವು ಚಿದಾನಂದಗೂ ಸೇರಿ ಹೇಳ್ತೀನಿ. ಆತನಿಗೂ MLA ಆಗ್ಬೇಕು ಅಂತಿದೆ, ನಮ್ಮ ಮಂಜಣ್ಣನಿಗೂ ಇದೆ. ಇಬ್ರು ಸೇರ್ಕೋಬೇಕು. ಚಿದಾನಂದ ಬರ್ತದೆ, ಇವರಂತೂ ಇಬ್ರು ಮನಸ್ತಾಪ ಬಂತಂದ್ರೆ ಕಾರ್ಯಕ್ರಮ ಫೈಲ್. ಹೋರಾಟ ಮಾಡಿದ್ರೆ ಎಲ್ರಿಗೂ ಅವಕಾಶ ಸಿಗುತ್ತೆ. ಸಿರಾದಲ್ಲಿ ಅವಕಾಶ ಸಿಕ್ತು. SR ಗೌಡನು ಚೇರ್ಮನ್ ಆದ್ರು, ಮಂಜಣ್ಣನು ಚೇರ್ಮನ್ ಆದ್ರು, ರಾಜೇಶ್ ಗೌಡನು MLA ಆದ. ಬಂದವರ ರಾಜೇಶ್ ಗೌಡ MLA ಆದ್ರೆ ಎಲ್ಲ ಕಾಣಿಸ್ತೀವಿ ಬಿಡಿ ಅಂತ ಇದು ಕಾರ್ಯಕ್ರಮ ಮಾಡ್ಬೇಕು. ಅದರಿಂದ ಮೇಲ್ಗಡೆ ಕೂತಿರೋರು ನಾವು ಪ್ರತಿ ಮಂಡಲಕ್ಕೆ ಹೋಗಿ ಪ್ರತಿಯೊಂದು ಮಂಡಲದಲ್ಲಿ ಕಂಪಲ್ಸರಿ ನಾವು ಈ ಸಲ ಬಸ್ನಂತ ಲೆಕ್ಕ ಹಾಕ್ಬಿಡ್ತೀವಿ. ನಾನು ಇಬ್ಬರು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ಯಾರ ಮಂಡಲದಿಂದ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಓಡಿಸ್ತಾರೋ ಮುಂದಿನ ದಿನಗಳು ಅವ್ರನ್ನ ಲೆಕ್ಕ ಹಾಕಿ ಕನ್ಸಿಡರ್ ಮಾಡೋದು. ಜೋಬಿಂದ ದುಡ್ಡು ಖರ್ಚು ಮಾಡೋರು, ಜೋಬಿಂದ ಖರ್ಚು ಮಾಡಿದ್ರೆ ನಾವು ಕಾರ್ಯಕ್ರಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು. ಯಡಿಯೂರಪ್ಪನಂತ ನಾಯಕ ಸಿಗ್ತಾರಾ? ಟಾಲೆಸ್ಟ್ ಲೀಡರ್. ನಾನು ಹೇಳಿದ್ದೆ, ನಮ್ಮ ರಾಷ್ಟ್ರೀಯ ವರಿಷ್ಠರಿಗೆ ಹೇಳಿದ್ದೆ ಒಂದ್ಸಲಿ, ಯಡಿಯೂರಪ್ಪನವ್ರದ್ದು ಯಾವ್ದೋ ವಿಷಯದಲ್ಲಿ ಒಂದು ರಾಜನಾಥ್ ಸಿಂಗ್ ಮತ್ತೆ ಇನ್ನೊಬ್ರು ಅರುಣ್ ಜೇಟ್ಲಿ ಮತ್ತೆ ಪ್ರಧಾನರು ಬಂದಿದ್ರು. ಯಾವ್ದೋ ಸಂದರ್ಭ ಬೇಡ ಅದು ಈಗ ಹೇಳೋದು. ನಾನು ಕೇಳಿದೆ, ಏನೋ 5 ನಿಮಿಷ ಒಬ್ಬೊಬ್ರು MLA ಗಿತ್ತು, ಅರ್ಧ ಗಂಟೆ ನನ್ನ ಹತ್ರ ಮಾತಾಡಿದ್ರು. ಏನ್ ಇಷ್ಟೊಂದು ಒತ್ಕೊಟ್ಟು ಯಡಿಯೂರಪ್ಪನ ಮಾತಾಡ್ತೇನೆ. ನಾನು ಹೇಳಿದೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು ವರ್ಷಗಟ್ಟಲೆ ವರ ಸಿಗಲ್ಲ. ಯಡಿಯೂರಪ್ಪನವ್ರ ಹತ್ರ ನಾನೊಬ್ಬ ಶಾಸಕನಾಗಿ ಹೋದ್ರೆ 5 ನಿಮಿಷಕ್ಕೆ ಅಪ್ರೂವಲ್ ಆಗಿ ಅದು ಆರ್ಡರ್ ಆಗಿ ಬರುತ್ತೆ ಅಂತ ಹೇಳಿ